ಸೊ ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಎಲ್ಲರಿಗೂ ಉಪಯೋಗ ಆಗುವಂತಂದೇ ಪ್ರೋಗ್ರಾಮು. ಅದಕ್ಕಿಂತ ಮುಂಚೆ ಒಂದು ಕ್ವಿಕ್ ಕ್ವಶನ್ ಕೇಳ್ತೀನಿ. ಗೊತ್ತಿದ್ದವರು ಇಷ್ಟು ದಿನ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಎಷ್ಟು ಕೇಳಿಸ್ಕೊಳ್ತಿದ್ದೀರಾ ಅನ್ನೋದ್ರ ಮೇಲೆ ನಂಗೆ ಗೊತ್ತಾಗುತ್ತೆ ಇವತ್ತು. ಮೊದಲನೇ ಕ್ವಶನ್ ಏನಂದ್ರೆ, ನಾನು ಕ್ವಶನ್ ಕೇಳ್ತೀನಿ, ನೀವು ಬಾಯಿಂದ ಆನ್ಸರ್ ಮಾಡ್ಬೋದು, ಇಲ್ಲಾಂದ್ರೆ ಮೆಸೇಜ್ ಅಲ್ಲಿ. ಓಕೆ, ಈ ಒತ್ತಡದ ಹಾರ್ಮೋನ್ ಯಾವುದು? ವಿಚ್ ಈಸ್ ದ ಸ್ಟ್ರೆಸ್ ಹಾರ್ಮೋನ್? ಕಾರ್ಟಿಸಾಲ್. ತನುಜ ಅವರು ಅಲ್ವಾ? ಓಕೆ. ಆಮೇಲೆ ಸನ್ಶೈನ್ಗೆ ಯಾವ ವಿಟಮಿನ್ ಬೇಕು? ಮ್ಯಾಮ್ ವಿಟಮಿನ್ ಡಿ. ತುಂಬಾ ಈಸಿ ಕ್ವಶನ್. ಎಲ್ಲರೂ ಆನ್ಸರ್, ಎಲ್ಲರೂ ಆನ್ಸರ್ ಮಾಡಿ. ಆಮೇಲೆ ಯಾವ ಆರ್ಗೋನ್ ರಕ್ತನ ಪಂಪ್ ಮಾಡುತ್ತೆ? ಮ್ಯಾಮ್ ಇದು ಸೆರೋಟಿನ್ ಅಥವಾ ಡೋಪಮೈನ್ ಹ್ಯಾಪಿ ಹಾರ್ಮೋನು, ಸೆರೋಟಿನ್ ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ, ತಪ್ಪಿರ್ಬೋದು. ಹ್ಯಾಪಿ ಹಾರ್ಮೋನ್ ಬಗ್ಗೆ ಕೇಳ್ತಾ ಇಲ್ಲ. ಯಾವ ಇದು ಹಾರ್ಮೋನ್ ಅಲ್ಲ, ಆರ್ಗನ್ ಇದು. ವಿಚ್ ಆರ್ಗನ್ ಪಂಪ್ಸ್ ಬ್ಲಡ್? ಹಾರ್ಟ್ ಅಲ್ವಾ, ಹಾರ್ಟಿಗೆ ಪಂಪ್ ಆಗೋದು. ಆಮೇಲೆ ವಿಚ್ ಮಿನರಲ್ ಇಸ್ ಇಂಪಾರ್ಟೆಂಟ್ ಫಾರ್ ಬೋನ್ಸ್? ಮೆಗ್ನೀಷಿಯಂ. ತಪ್ಪಾ? ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಅಲ್ಲ, ಅದು ಅಬ್ಸರ್ವ್ ಆಗಕ್ಕೆ ಕರೆಕ್ಟ್. ಬೋನ್ಸ್ ಅಂದ್ರೆ ಕ್ಯಾಲ್ಸಿಯಂ, ಆದ್ರೆ ಅಬ್ಸರ್ವ್ ನಿದ್ದೆಗೆ ಸ್ಟ್ರೆಸ್ ಶಾಂತವಾಗಿರ್ಸಕ್ಕೆ ಮ್ಯಾಗ್ನೀಷಿಯಂ. ಅದೇ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಬೇಕು, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಅಲ್ವಾ? ವಿಟಮಿನ್ ಸಿ ಕೂಡ, ಆದ್ರೆ ಕ್ಯಾಲ್ಸಿಯಂ ಮೇನ್, ಅದನ್ನ ಅಬ್ಸಾರ್ಪ್ಷನ್ ಮಾಡಕ್ಕೆ ವಿಟಮಿನ್ ಸಿ. ಯಾಕೆಂದ್ರೆ ಎಳ್ಳಿನ ಹಾಲೆ ಹೇಳ್ತಾರಲ್ಲ, ಅದಕ್ಕೆ ವಿಟಮಿನ್ ಈಸ್ ಇಂಪಾರ್ಟೆಂಟ್ ಫಾರ್ ಇಮ್ಯುನಿಟಿ. ವಿಟಮಿನ್ ಸಿ. ವಿಟಮಿನ್ ಸಿ ಇಸ್ ಇಮ್ಯುನಿಟಿ. ವಾಟ್ ಈಸ್ ದ ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಫಾರ್ ಹೈಡ್ರೇಷನ್? ವಾಟರ್. ಆಮೇಲೆ ಬೆಲಿ ಫ್ಯಾಟ್. ನಾನು ಬೆಲಿ ಫ್ಯಾಟ್ ಬಗ್ಗೆ ತುಂಬಾ ಸತಿ ಹೇಳಿದೆ. ಬೆಲಿ ಫ್ಯಾಟ್ಗೆ ಯಾವ್ದು ಹೆಚ್ಚು ಪರಿಣಾಮ ಬೀಳುತ್ತೆ? ವಾಟ್ ಕಾಸಸ್ ಬೆಲಿ ಫ್ಯಾಟ್ ಮೋರ್? ಗಟ್ ಹೆಲ್ತ್ ಅಲ್ವಾ ಮ್ಯಾಮ್? ಅದಕ್ಕೆ ಅಂದ್ರೆ ಅದರಿಂದನೇ ಒಬೇಸ್ ಎಲ್ಲ ಬರೋದು. ಬೆಲಿ ಫ್ಯಾಟ್ ಜಾಸ್ತಿ ಯಾವ ಒಂದು ಇದು ಟೆನ್ಷನ್ ಮ್ಯಾಮ್, ಇದು ಸ್ಟ್ರೆಸ್ ಸಾರಿ. ಕರೆಕ್ಟ್. ಸ್ಟ್ರೆಸ್ ಪ್ಲಸ್ ಶುಗರ್ ಪ್ಲಸ್ ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ಕೂತ್ಕೊಂಡೇ ಇರೋದು. ಆಮೇಲೆ ವಿಚ್ ಹಾರ್ಮೋನ್ ಮೇಕ್ಸ್ ಅಸ್ ಫೀಲ್ ಹ್ಯಾಪಿ? ಡೋಪಮೈನ್. ಸಿರೋಟಿನ್, ಡೋಪಮೈನ್ ಎರಡು. ಓಕೆ, ಸಿರೋಟಿನ್ ಆಲ್ಸೋ. ಆಮೇಲೆ ವಾಟ್ ರಿಡ್ಯೂಸಸ್ ಸ್ಟ್ರೆಸ್ ಇನ್ಸ್ಟಂಟ್ಲಿ? ಸುಮಾರು ಸರಿ ಹೇಳಿದ್ದೀನಿ. ಬ್ರೀತಿಂಗ್. ಡೀಪ್ ಬ್ರೀತಿಂಗ್. ಕರೆಕ್ಟ್. ವಾಟ್ ಇಂಪ್ರೂವ್ಸ್ ಗಟ್ ಹೆಲ್ತ್? ಗಟ್ ಹೆಲ್ತ್ಗೆ ಮುಖ್ಯವಾದ ಒಂದು ಆಹಾರ ಯಾವುದು? ಪ್ರೋಬಯೋಟಿಕ್ಸ್ ಅಲ್ವಾ ಗಟ್ ಹೆಲ್ತ್ಗೆ? ಬ್ಯಾಲೆನ್ಸ್ ಡಯಟ್ ಮ್ಯಾಮ್, ವಿತ್ ಪ್ರೋಬಯೋಟಿಕ್ ಎಲ್ಲ ಇರಬೇಕಲ್ವಾ ಗಟ್ ಹೆಲ್ತ್ಗೆ? ಫೈಬರ್ ಪ್ಲಸ್ ಪ್ರೋಬಯೋಟಿಕ್. ಪ್ರೋಬಯೋಟಿಕ್. ಓಕೆ, ಹಂಗೆ ಹೇಳ್ಬೇಕು. ಓಕೆ ಫೈನ್, ಆಯ್ತು. ಓಕೆ, ಇವತ್ತಿಗೆ ಸಾಕು, ನಾಳೆ ಮತ್ತೆ ಬೇರೆ. ಓಕೆ, ಮ್ಯಾಮ್ ಹೇರ್ಗೂ ಕೂಡ ವಿಟಮಿನ್ ಇ ಬೇಕಲ್ವಾ? ಸ್ಕಿನ್ ಮತ್ತೆ ಹೇರ್ಗೆ ವಿಟಮಿನ್ ಇ ಬೇಕು ಅಲ್ಲ? ಎಲ್ಲಾ ವಿಟಮಿನ್ಗಳು ಬೇಕು ಹೇರ್ಗೆ. ಹೇರ್ ಮತ್ತೆ ಸ್ಕಿನ್ಗೆ ವಿಟಮಿನ್ ಸಿ. ಒಮೆಗಾ 3 ಫ್ಯಾಟಿ ಆಸಿಡ್ ಸ್ಕಿನ್ಗೆ, ಹೇರ್ಗೆ. ಅದೇ ಹೇರ್ಗೆ ಸ್ಕಿನ್ಗೆ ವಿಟಮಿನ್ ಸಿ ನೇ ಇಂಪಾರ್ಟೆಂಟ್. ವಿಟಮಿನ್ ಸಿ. ಹೌದಾ? ಅದಕ್ಕೆ ನೆಲ್ಲಿಕಾಯಿ ಜ್ಯೂಸ್. ಸೊ ಇವತ್ತಿನ ಒಂದು ಕಾರ್ಯಕ್ರಮ ಇದೆಯಲ್ಲ, ನೀವೀಗ ಎಷ್ಟೊಂದು ನಾವು ಕ್ಲಾಸಸ್ ಎಲ್ಲ ತಗೊಳ್ತೀವಿ, ವೇಟ್ ಲಾಸ್ ಕ್ಲಾಸ್ ತಗೊಳ್ತೀವಿ, ಬೇರೆ ಬೇರೆ ಡಿಸೀಸ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದೀನಲ್ಲ.
ಅದನ್ನ ಫಾಲೋ ಮಾಡ್ತಾ ಇರ್ತೀವಿ. ಬಟ್ ಅದರಲ್ಲಿ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಆಗಿರ್ತೀವಿ. ಮತ್ತೆ ಕನ್ಸಿಸ್ಟೆನ್ಸಿ ಆಗೋಕೆ ನಮ್ಗೆ ಏನು ಅಂದ್ರೆ ಯಾವ್ದೊಂದು ತೊಂದ್ರೆ ಮಾಡ್ತಿರ್ಬೋದು ನಿಮ್ಗೆ. ನಿಮ್ಮ ಫ್ಯಾಮಿಲಿ ಒಳಗಡೆ ಇರೋ ಪ್ರೆಷರ್ ಆಗಿರ್ಬೋದು, ಅಥವಾ ನಿಮ್ಮ ವರ್ಕ್ ಪ್ರೆಷರ್ ಆಗಿರ್ಬೋದು, ಅಥವಾ ನೀವು ಅಥವಾ ನೀವೇ ಲೇಜಿ ಆಗಿರ್ಬೋದು. ನೀವೇ ನಿಮ್ಗೆ ಅದನ್ನ ಮುಂದುವರ್ಸಕ್ಕೆ ಯು ಆರ್ ದ ಓನ್ಲಿ ಒನ್. ಅಂದ್ರೆ ಹೇಳ್ತಾರಲ್ಲ, ನಾವು ಮೊದಲು ನಮ್ಮ ಮುಂದೆ ಹೋಗಕ್ಕೆ ನಾವೇ ಬದ್ಧವೈರಿ, ನಾವೇ ಮೊದಲು. ಅದನ್ನ ಮೊದಲು ಚೇಂಜ್ ಮಾಡ್ಕೋಬೇಕು. ಇವತ್ತಿನ ಕಾರ್ಯಕ್ರಮ ಬಂದು ಅದ್ರ ಬಗ್ಗೆನೇ ಇವತ್ತು ಫ್ರೆಂಡ್ಸ್. ಓಕೆ, ಸೊ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಒಂದು ಅಮೂಲ್ಯ ಸಮಯವನ್ನ 5 ಗಂಟೆಗೆ ಬಂದದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸೊ ಇವತ್ತು ಮಾತನಾಡೋ ವಿಷಯ ಅಂದ್ರೆ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ವಿಷಯನೇ ಇದು. ಯಾರು ಎಷ್ಟು ಸೀರಿಯಸ್ ತಗೊಳ್ತಾರಲ್ಲ ಅವರಿಗೆ. ಓಕೆ, ಸೊ ನಿಮ್ಮಲ್ಲಿ ಎಷ್ಟು ಜನ ಒಂದ್ ಕೆಲಸ ಅಂದ್ರೆ ಶುರು ಮಾಡ್ತೀರಾ, ಮತ್ತೆ ಮಧ್ಯದಲ್ಲೇ ನಿಲ್ಲಿಸ್ತೀರಾ, ಮತ್ತೊಂದು ಶುರು ಮಾಡ್ತೀರಾ, ಅದನ್ನು ಮಧ್ಯದಲ್ಲೇ ನಿಲ್ಲಿಸ್ತೀರಾ. ಸೊ ಕೆಲಸ ಶುರು ಮಾಡಿ ಮಧ್ಯದಲ್ಲೇ ನಿಲ್ಸೋರು ಎಷ್ಟು ಜನ ಇದ್ದೀರಾ? ಮತ್ತೆ ಒಂದು ಯೋಜನೆ ಶುರು ಮಾಡ್ತೀರಾ, ಮತ್ತೆ ಅದನ್ನ ಅದು ಮುಗಿಯೋದಕ್ಕಿಂತ ಮುಂಚೆನೆ ಮತ್ತೆ ಇನ್ನೊಂದರಲ್ಲಿ ಜಂಪ್ ಆಗ್ತೀರಾ. ಓಕೆ, ಇವತ್ತು ಶ್ರೀಲಕ್ಷ್ಮಿ ಅವ್ರು ಬಂದಿಲ್ಲ ಅನ್ಸುತ್ತೆ ಅಲ್ವಾ? ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ನಿಮ್ಮ ಒಂದು ಏಳ್ಗೆಗೆ ಅಥವಾ ನೀವು ನಿಮ್ಮ ಏಮ್ ಇದೆಯಲ್ಲ, ಹೆಲ್ತ್ ಏಮೇ ಆಗಿರ್ಬೋದು, ಹೆಲ್ತ್ ಗೋಲೇ ಆಗಿರ್ಬೋದು, ಅದನ್ನ ರೀಚ್ ಆಗಕ್ಕೆ ನಿಮ್ಗೆ ಎಷ್ಟು ತೊಂದರೆ ಆಗುತ್ತೆ ನೀವು ಕನ್ಸಿಸ್ಟೆನ್ಸಿ ಆಗಿಲ್ಲದೆ ಇದ್ರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಓಕೆ, ಒಂದು ಯೋಜನೆ ಶುರು ಮಾಡಿ ನಂತರ ಹೊಸದನ್ನ ಹುಡ್ಕೊಳ್ತೀರಾ. ಅಂದ್ರೆ ಅದು ಕಂಪ್ಲೀಟೇ ಮಾಡಲ್ಲ. ಈಗ ಒಂದು 3 ಮಂತ್ಸ್ ಇದನ್ನ ಮಾಡಿ ಆಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ನಾವು ಎಲ್ಲ ಇದರಲ್ಲಿ ಹೇಳ್ತಾ ಇರ್ತೀವಿ. ಬಟ್ ನೀವು 1 ತಿಂಗಳು ಸರಿಯಾಗಿ ಮಾಡಲ್ದೆ, ಒಂದು 15 ದಿವಸ ಸರಿಯಾಗಿ ಮಾಡಲ್ದೆ ಅಷ್ಟಕ್ಕೆ ಅದು ನಿಂತು ಬಿಡೋದು, ಮತ್ತೆ ಬೇರೆ ಇದರಲ್ಲಿ ಜಂಪ್ ಆಗೋದು, ಈ ತರ ಮಾಡ್ತಾ ಇದ್ರೆ ಈ ಒಂದು ಕಾರ್ಯಕ್ರಮ ನಿಮ್ಗೆ ಅಂತ ನೀವು ತಿಳ್ಕೊಳ್ಳಿ. ನೀವು ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ಇದನ್ನೆಲ್ಲ ಮಾಡೋರು ನಾರ್ಮಲ್ ಪರ್ಸನ್ಸ್. ಓಕೆ, ಸೊ ಇನ್ನು ನೀವು ಸಾಮಾನ್ಯ ಮನುಷ್ಯರೇ, ಆದ್ರೆ ಇವತ್ತು ನಾವು ಆ ಸಾಮಾನ್ಯದಿಂದ ಯಶಸ್ವಿ ಕಡೆಗೆ ಹೋಗೋಣ ಫ್ರೆಂಡ್ಸ್. ಓಕೆ, ಸೊ ಸ್ವಲ್ಪ ನಿಧಾನವಾಗಿ ನೋಡಿ ಹೇಳಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು ಲ್ಯಾಂಡ್ ಇರುತ್ತೆ ಅನ್ಕೊಳ್ಳಿ, ಅದರಲ್ಲಿ ಒಂದು ರೈತ ಒಬ್ಬ ಬಾವಿ ತೆಗೆಯೋನು ನೀರ್ ಬೇಕಾಗಿರುತ್ತೆ. ಓಕೆ, ನೀರ್ ಬೇಕಾಗಿರುತ್ತೆ, ಅವನು ಅಗಿಯಕ್ ಹೋಗ್ತಾನೆ. ಒಂದ್ ನಿಮಿಷ. ಅಗಿಯಕ್ಕೆ ಹೋಗ್ತಾನೆ, 10 ಫೀಟು ಅಲ್ಲಿ ಅಗಿತಾನೆ. ಅಗಿತಾನೆ, ಆಮೇಲೆ ಅನಿಸುತ್ತೆ ಅಷ್ಟು ಅಗಿಯಕ್ಕೆ ತುಂಬಾ ಕಷ್ಟ ಆಗಿರುತ್ತೆ. ಅದು ಒಪ್ಕೊಳ್ಳೋಣ, 10 ಫೀಟ್ ಅಗಿಬೇಕು ಅಂತಂದ್ರೆ ಅವನ್ಗೆ ಇದೇನು ಇಷ್ಟು 10 ಫೀಟ್ ಆಗದೆ ಅಲ್ಲ, ಇಲ್ಲಿ ನೀರೇ ಬರ್ತಾ ಇಲ್ವಲ್ಲ ಅಂತ ಅನ್ಕೊಂತಾನೆ. ಇಲ್ಲಿ ನೀರ್ ಇಲ್ವೇನೋ, ಒಣ ಭೂಮಿ ಏನೋ ಅನ್ಕೊಂಡು ಮತ್ತೆ ಇನ್ನೊಂದ್ರಲ್ಲಿ ಜಂಪ್ ಆಗ್ತಾನೆ. ಇನ್ನೊಂದ್ ಜಾಗದಲ್ಲಿ ಹೋಗ್ತಾನೆ. ಅಲ್ಲೂ ಒಂದ್ 10 ಫೀಟ್ ಅಗಿತಾನೆ, ಇನ್ನೊಂದ್ 2 ಫೀಟ್ ಜಾಸ್ತಿನೇ ಅಗಿತಾನೆ ಅನ್ಕೊಳ್ಳಿ. ಅವನ್ಗೆ ಅಲ್ಲೂ ಕೂಡ ನೀರ್ ಬರಲ್ಲ. ಅಲ್ಲೂ ಕೂಡ ನೀರ್ ಬರಲ್ಲ, ಮತ್ತೆ ಬೇಜಾರಾಗ್ಬಿಟ್ಟು ಮತ್ತೆ ಇನ್ನೊಂದ್ ಕಡೆ ಹೋಗ್ತಾನೆ, ಮತ್ತೆ ಅಲ್ಲೊಂದ್ 15-20 ಫುಟ್ ಅಗಿತಾನೆ ಅವನು. ಆಮೇಲೆ ಅವನ್ಗೆ ಅಲ್ಲೂ ಕೂಡ ನೀರ್ ಸಿಗಲ್ಲ. ಆಮೇಲೆ ಕೊನೆ ಕೂತ್ಕೊಂಡ್ ಹೇಳ್ತಾನೆ, ದೇವ್ರು ನನ್ಗೆ ಏನು ಕಣ್ಣೆ ತೆಗಿತಾ ಇಲ್ಲ, ಸಹಾಯನ ಮಾಡ್ತಾ ಇಲ್ಲ, ಬೇಜಾರಾಗಿದೆ, ಇಷ್ಟು ಅಗದ್ರೂ ನನ್ಗೆ ನೀರ್ ಸಿಗ್ತಾ ಇಲ್ಲ ಅಂತ ಬೇಜಾರಾಗ್ತಾನೆ. ಸೊ ನಿಜ ಏನಂತಂದ್ರೆ, ಸಮಸ್ಯೆ ಇದು ದೇವ್ರು ನಿಮ್ಗೆ ಕಣ್ ತೆಗೀದೇ ಇರೋದು ಅಲ್ಲ, ಅಥವಾ ಆಶೀರ್ವಾದ ಮಾಡದೇ ಇರೋದಲ್ಲ. ಸಮಸ್ಯೆ ಅವನು ತೊಡೋ ವಿಧಾನದಲ್ಲಿ ಇದೆ ಫ್ರೆಂಡ್ಸ್. ಹೇಗೆ ಅಂದ್ರೆ, ಅವನು ಒಂದೇ ಜಾಗದಲ್ಲಿ ಒಂದು 100-150 ಅಡಿ ಸಮಯ ತಗೊಂಡು ಅಗಿದಿದ್ರೆ ಅವನಿಗೆ ನೀರು ಸಿಗ್ತಾ ಇತ್ತು. ಅದೇ ನಮ್ಮ ಜೀವನ ಕೂಡ. ಸೊ ಎಲ್ಲಾ ಕಡೆ ನಾವು ಹುಡುಕಾಡೋಕ್ಕಿಂತ ಒಂದೇ ಜಾಗದಲ್ಲಿ ನಾವು ಕನ್ಸಿಸ್ಟೆನ್ಸಿ ಆಗಿದ್ರೆ ನಮ್ಗೆ ಯಾವ ತರ ಲಾಭ ಸಿಗುತ್ತೆ. ನೀವು 3 ದಿನ ವ್ಯಾಯಾಮ ಮಾಡಿ ನಿಮ್ಗೆ ದೇಹದಲ್ಲಿ ಯಾವ್ದು ಬದಲಾವಣೆ ಆಗಿಲ್ಲ, 1 kg ವೇಟ್ ಇಳಿದಿಲ್ಲ ಅಂತ ಅಂದ್ರೆ ಅದು ದಟ್ ಇಸ್ ನಾಟ್ ಕನ್ಸಿಸ್ಟೆನ್ಸಿ. 5 ದಿನ ನೀವು ಡಯಟ್ ಮಾಡಿ ದೇಹ ತೂಕನೇ ಇಳಿದಿಲ್ಲ ಅಂತಂದ್ರೆ ಅದು ಕನ್ಸಿಸ್ಟೆನ್ಸಿ ಅಲ್ಲ. 2 ದಿನ ನೀವು ಧ್ಯಾನ ಮಾಡ್ಬಿಟ್ಟು ಮನಸ್ಸು ನಂದು ಶಾಂತ ಆಗ್ತಾನೆ ಇಲ್ಲ ಅಂತಂದ್ರೆ ಅದು ಕೂಡ ಕನ್ಸಿಸ್ಟೆನ್ಸಿ ಅಲ್ಲ. ನಿಮ್ಗೆ ರಿಸಲ್ಟ್ ಈ ತರ 2-3 ದಿನದಲ್ಲಿ ಯಾವತ್ತೂ ರಿಸಲ್ಟ್ ಬರಲ್ಲ. ಅಂದ್ರೆ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂತಂದ್ರೆ, ಅಭ್ಯಾಸ ಅಷ್ಟೆ.
ಕನ್ಸಿಸ್ಟೆನ್ಸಿ, ರಿಸಲ್ಟ್ ಅಲ್ಲ. ರಿಸಲ್ಟ್ ಯಾವತ್ತು ನಾವು ನೋಡ್ಬಾರ್ದು ಫ್ರೆಂಡ್ಸ್. ಯಾವಾಗಲೂ ನಾವು ಅಭ್ಯಾಸದ ಕಡೆ ಗಮನ ಕೊಡ್ಬೇಕು. ಎರಡು ದಿನ ನೀವು ಧ್ಯಾನ ಮಾಡಿ, 3ನೇ ದಿನ ನನ್ನ ಜೀವನ ಯಾಕೆ ಬದಲಾಗಿಲ್ಲ ಅಂತ ನಿಮ್ಗೆ ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಹೊಸ ಡಯಟ್ ವಾಟ್ಸಪ್ ನಲ್ಲಿ ನೀವು ನೋಡಿದ್ರೆ, ಒಂದ್ ನಿಮಿಷ, ಸೊ ಹೊಸ ಡಯಟ್ ನೀವು ಎಲ್ಲೋ ಬೇರೆ ಕಡೆ ನೋಡ್ತೀರಾ, ಬೇರೆ ಬೇರೆ ಜಾಗದಲ್ಲೆಲ್ಲ. ಈಗ ತುಂಬಾ ಸೋಷಿಯಲ್ ಮೀಡಿಯಾ ಏನಾಗಿದೆ, ತುಂಬಾ ಫಾಸ್ಟ್ ಆಗಿ ಬೆಳೆದವರಿಂದ ತುಂಬಾ ಜನ ಅದರಲ್ಲೇ ಇರೋದ್ರಿಂದ ಇದರಲ್ಲಿ ನಮ್ಗೆ ಸಿಗಲ್ಲ, ಇನ್ನೊಂದ್ರಲ್ಲಿ ನೋಡೋಣ. ಹೊಸದು ಯಾವಾಗಲೂ ಇಷ್ಟ ಆಗ್ತಾ ಹೋಗುತ್ತೆ ನಮ್ಗೆ. ಯಾವಾಗಲೂ ಹೊಸದ್ ಏನ್ ಬರ್ತಲ್ಲ ಅದು ಇಷ್ಟ ಆಗ್ತಾ ಹೋಗುತ್ತೆ. ಸೊ ನಮ್ ಡಯಟ್ ಈಗ ಫ್ರೀ ಆಗಿ ಕೊಡ್ತಾರೆ ಕೆಲವರು ದುಡ್ಡು ಕೊಡ್ತಾರೆ. ಬಟ್ ನಮ್ಗೆ ಏನ್ ಗೊತ್ತಾ, ಹೊಸದ್ರಲ್ಲಿ ಏನಾದ್ರು ಇದರಲ್ಲಿ ಇಲ್ಲದ್ರು ಅದ್ರಲ್ಲಿ ಸಿಗ್ಬೋದು ಅನ್ನೋ ಒಂದು ಭರವಸೆ. ತಪ್ಪೇನಿಲ್ಲ ಅದು ಎಲ್ಲರಲ್ಲೂ ಇರುತ್ತೆ, ಪ್ರತಿಯೊಂದು ಮನುಷ್ಯರಲ್ಲೇ ಇರುತ್ತೆ ಅಲ್ವಾ. ನಿಮ್ಮಲ್ಲೂ ಇದು ಇರ್ಬೋದು, ಅಥವಾ ಯಾರಲ್ಲಿ ಇಲ್ಲ ಅಂತಲ್ಲ, ಒಂದು ಕನ್ಸಿಸ್ಟೆನ್ಸಿ ಇಲ್ಲದೆ ಇದ್ದಾಗ ಇದು ಹಾಗೆ ಆಗುತ್ತೆ. ಸೊ ನಿಜವಾದ ಸಮಸ್ಯೆ ಏನಂತಂದ್ರೆ, ಜನ ಹೇಳ್ತಾರೆ ಈ ವಿಧಾನ ಕೆಲಸ ಮಾಡಿಲ್ಲ. ಆದ್ರೆ ನಿಜ ಏನಂತಂದ್ರೆ, ವಿಧಾನ ಇದೆ ಅಲ್ಲ, ನಾವು ಒಂದು ವಿಧಾನವನ್ನ ಕೊಟ್ಟಿರ್ತೀವಿ ಅನ್ಕೊಳ್ಳಿ. ನೀವು ಯಾವುದೇ ಒಂದು ವಿಧಾನ ನೀವೇ ಅನುಸರಿಸ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಈ ತರ ಮಾಡ್ಬೇಕು ಅಂತ. ಅದು ವಿಧಾನದಲ್ಲಿ ಮಿಸ್ಟೇಕ್ ಇರಲ್ಲ, ಆ ವಿಧಾನದಲ್ಲಿ ಮಿಸ್ಟೇಕ್ ಇರಲ್ಲ, ಮನಸ್ಸು ಸ್ಥಿರವಾಗದೇ ಇರೋದು ಅಲ್ಲಿ ತುಂಬಾ ಕಾರಣವಾಗಿರುತ್ತೆ. ನಿಮ್ಮ ಮನಸ್ಸು ಸ್ಥಿರವಾಗದೇ ಇರೋದು. ಸೊ ಜನರು ನಿಧಾನ ಬದಲಾಯಿಸೋದು, ವಿಧಾನವನ್ನ ಈಸಿಯಾಗಿ ಬದಲಾಯಿಸ್ಬೋದು, ಬಟ್ಟೆ ಬದಲಾಯಿಸೋಕ್ಕಿಂತ ಬೇಗ ವಿಧಾನ. ಈಗ ಎಷ್ಟೊಂದು ಫಾಸ್ಟ್ ಆಗಿ ಎಲ್ಲ ಸಿಗ್ತವೆ, ಆ ತರ ಬಟ್ಟೆ ಏನಿದೆ ಬದಲಾಯಿಸೋದಕ್ಕಿಂತ ಜಾಸ್ತಿನೇ ನಮ್ಗೆ ಅಷ್ಟೊಂದು ವಿಧಾನಗಳ ಸಿಗ್ತವೆ. ಆದ್ರೆ ನೀವು ವಿಧಾನವನ್ನ ಬದಲಾಯಿಸ್ತೀರಾ ಅಥವಾ ನಿಮ್ಮ ಜೀವನವನ್ನ ಬದಲಾಯಿಸಕ್ ಬಯಸ್ತೀರಾ ಅನ್ನೋದು, ಅದು ನಿಮ್ಮ ಒಂದು ವೈಯಕ್ತಿಕವಾದ ಚಾಯ್ಸ್ ಆಗಿರ್ಬೇಕು. ಓಕೆ, ಸೊ ಯಾಕೆ ನಮ್ಮ ಮನಸ್ಸು ಯಾಕೆ ಸ್ಥಿರ ಆಗಿರಲ್ಲ ಇಂಥ ವಿಷಯದಲ್ಲಿ, ಇದೇ ವಿಷಯ ಆಗಿರ್ಬೋದು, ಬೇರೆ ವಿಷಯದಲ್ಲಿ ನಮ್ಮ ಮನಸ್ಸು ಯಾಕೆ ಸ್ಥಿರವಾಗಿರಲ್ಲ ಅಂತಂದ್ರೆ, ಮೊದಲನೇ ಕಾರಣ ಏನಂದ್ರೆ ಫ್ರೆಂಡ್ಸ್, ಹೊಸತನದ ಆಸಕ್ತಿ. ಹೊಸದನ್ನ ನೋಡಿದ್ರೆ ಖುಷಿ ಆಗುತ್ತೆ ಯಾವಾಗಲೂ ಎಲ್ಲರಿಗೂ. ಹೊಸ ಯೋಜನೆ, ಹೊಸ ಡಯಟು, ಹೊಸ ಅಭ್ಯಾಸ ಯಾವಾಗಲೂ ನಮ್ಗೆ ಇಷ್ಟ ಆಗ್ತದೆ. ಆದ್ರೆ ಶ್ರಮ ಬೇಕಾದಾಗ ಮನಸ್ಸು ಏನಾಗ್ತದೆ, ಬೇರೆ ಕಡೆ ಓಡ್ತದೆ. ನಾವು ಹೊಸ ಯೋಜನೆಯನ್ನು ಇಷ್ಟಪಡ್ತೀವಿ, ಹೊಸ ಡಯಟನ್ನ ಇಷ್ಟಪಡ್ತೀವಿ, ಹೊಸ ಅಭ್ಯಾಸಗಳು ಯಾವುದೇ ಆಗ್ಲಿ ಹೊಸದು ನಮ್ಗೆ ಇಷ್ಟ ಆಗ್ತಾವ. ಆದ್ರೆ ಅದರಲ್ಲಿ ಶ್ರಮ ಬಂದಾಗ ನಮ್ಮ ಮನಸ್ಸು ಏನಾಗ್ತದೆ, ಓಡಾಡುತ್ತದೆ. ಯಾಕೆ ಓಡಾಡ್ತದೆ, ಅದಕ್ಕೂ ಕಾರಣ ಇರ್ತದೆ. ಕಾರಣ ಎರಡನೇದು, ವಿಫಲತೆಯ ಭಯ. ನಾನು ವಿಫಲ ಆಗ್ತೀನೇನೋ ಅನ್ನೋ ಭಯ. ಹಾಗಾಗಿ ಮನಸ್ಸೇನ ಅಂತದೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ವಿಫಲತೆಯನ್ನ ಹಾರ್ ಮಾನೇಕು ತಯಾರ್ ನೀ ಹೋತ ಅಂತ ಹೇಳ್ತೀವಲ್ಲ, ಅದು ಹೊಸದನ್ನ ಹುಡ್ಕೊಳ್ತಾರೆ, ಹಳೆಯದನ್ನ ಬಿಡ್ತಾ ಇರೋದು. ಸೊ ಯಾಕಂದ್ರೆ ನಾವು ಅದ್ರಲ್ಲಿ ವಿಫಲ ಆದ್ರೆ ಏನ್ ಮಾಡೋದು ಅನ್ನೋ ಭಯದಿಂದ ಈ ತರ ಮಾಡ್ತಾ ಇರ್ತೀವಿ ಹೊರತಾಗಿ ನಾವು ಅದನ್ನ ಮಾಡಕ್ ಆಗಲ್ಲ ಅಂತಲ್ಲ. ಸೊ ಹೊಸದನ್ನ ಹುಡ್ಕೊಳ್ತಾರೆ, ಹಳೆಯದನ್ನ ಬಿಡ್ತಾ ಇರ್ತೀವಿ. ಇನ್ನು 3ನೇ ಕಾರಣ ಅಂತಂದ್ರೆ ಸ್ಪಷ್ಟತೆ ಇರಲ್ಲ, ಕ್ಲಾರಿಟಿ ಇರಲ್ಲ ಅವರಲ್ಲಿ. ಗುರಿ ಸ್ಪಷ್ಟವಾಗಿಲ್ಲ ಅಂತ ಅಂದ್ರೂ ಕೂಡ ನಾವು ವಿಫಲ ಆಗಕ್ಕೆ ಕಾರಣ ಆಗುತ್ತೆ. ಸೊ ಯಾವುದು ನೀವು ಮಾಡ್ತಾ ಇದ್ದೀರಾ ಅದ್ರಲ್ಲಿ ವಿಫಲ ಆಗ್ತಾ ಇದೀರ ನೋಡಿ, ಅವ್ರಿಗೆ ಈ ಒಂದು ಸೆಷನ್ ಫ್ರೆಂಡ್ಸ್. ಸೊ ನಿಮ್ಮ ಗುರಿ ಸ್ಪಷ್ಟ ಆಗಿಲ್ಲ ಅಂತಂದ್ರೂ ಕೂಡ ನೀವು ವಿಫಲ ಆಗ್ತೀರಾ. ಮನಸ್ಸು ಕೋತಿ ಅಂತ ಜಿಗಿತಾ ಇರುತ್ತೆ ಯಾವತ್ತು, ಒಂದು ಕಡೆಯಿಂದ ಮನಸ್ಸು ಯಾವಾಗಲೂ ಹಾಗೆ ಕೋತಿ ತರನೇ ಇರುತ್ತೆ. ಸೊ ಇವತ್ತಿನ ಮನಸ್ಸು ಸಾಮಾನ್ಯ ಕೋತಿ ಅಲ್ಲ, ಅದು ಈ ಕರೆಂಟ್ ಇರೋ ಮನಸ್ಸು ಏನಿದೆಯಲ್ಲ ಸಾಮಾನ್ಯ ಕೋತಿ ಅಲ್ಲ, ಅದು ವೈಫೈ ಕೋತಿ ಅಂತ ಕರಿತಾ ಇದ್ದಾರೆ ಇವಾಗ, ಅಲ್ವಾ. ಸೊ ಮೊಬೈಲ್ ನೋಡುತ್ತೆ ಆ ಕೋತಿ, ವಿಡಿಯೋ ನೋಡುತ್ತೆ, ಪ್ರೇರಣೆ ಸೇವ್ ಮಾಡುತ್ತೆ, ಆದ್ರೆ ಕಾರ್ಯ ಮಾತ್ರ ಶೂನ್ಯ. ಸೊ ಕಾರಣ 4ನೇದು ಏನು ಅಂತಂದ್ರೆ, ತಕ್ಷಣ ಫಲಿತಾಂಶ ಬೇಕು, 5 ದಿನಗಳಲ್ಲಿ ಫಲಿತಾಂಶ ಬೇಕು. ಆದ್ರೆ ಜೀವನ ಹಾಗಿಲ್ಲ ಫ್ರೆಂಡ್ಸ್, ಜೀವನ ಹಾಗೆ ಇಲ್ಲ. ಸೊ ಪರಿಣಾಮಗಳು, ನೀವು ಹೇಗೆ ಅಂದ್ರೆ ನೀವು ಏನು ಸಾಧನೆ ಆಗೋದಿಲ್ಲ ಅದರಿಂದ. ಆತ್ಮವಿಶ್ವಾಸ ನಿಮ್ದು ಖುಷಿಯತ್ತೆ, ಕಾರಣ ಇದಕ್ಕೆ ಸಮಯ ವ್ಯರ್ಥ ಆಗುತ್ತೆ ಅದರಿಂದ. ನಿಮ್ಗೆ ಸಾಧನೆ ಅಂತೂ ಯಾವ್ದೂ ಆಗಲ್ಲ, ಅದರಲ್ಲಿ ಯಾವ ರಿಸಲ್ಟ್ ಕೂಡ ನಿಮ್ಗೆ ಬರಲ್ಲ ಫ್ರೆಂಡ್ಸ್. ಮತ್ತೆ ಆತ್ಮವಿಶ್ವಾಸ ನಿಮ್ದು ಕುಸಿತ ಆಗುತ್ತೆ. ನೀವು ಪ್ರತಿ ಸರಿ ನೀವು ಹೊಸದನ್ನ ಹುಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಯಾವುದ್ರಲ್ಲೂ ಸಾಧನೆ ಸಿಗಲ್ಲ. ಮತ್ತೆ ಆತ್ಮವಿಶ್ವಾಸ ನೀವು ನೋಡಿ ಏನಾಗುತ್ತೆ, ಎದರಲ್ಲೂ ನಿಮ್ಗೆ ನಂಬಿಕೆನೆ ಬರಲ್ಲ, ನಿಮ್ಮ ಆತ್ಮವಿಶ್ವಾಸನೇ ಕುಸಿತಾ ಹೋಗ್ತದೆ. ಆಮೇಲೆ ಜೊತೆಗೆ ಸಮಯ ಕೂಡ ವ್ಯರ್ಥ ಆಗ್ತದೆ.
ಮತ್ತೆ ಯಾವುದ್ರಲ್ಲಿ ನೀವು ಮುಂದುವರಿಬೇಕು ಅನ್ನೋ ಕನ್ಫ್ಯೂಷನ್. ಅಟ್ ದಿ ಎಂಡ್ ನೀವು ಯು ವಿಲ್ ಎಂಡ್ ಅಪ್ ವಿತ್ ನಥಿಂಗ್. ಸೊ ಜನ ಹೇಳ್ತಾರೆ, ನಾನು ಎಲ್ಲವನ್ನೂ ಪ್ರಯತ್ನ ಮಾಡಿದ್ದೇನೆ, ಅದನ್ನ ನನಗೆ ಗೊತ್ತಲ್ಲ, ನಾನು ಇನ್ನೊಬ್ರಿಗೆ ಹೇಳೋ ತರ ಆಗಿದ್ದೀನಿ, ಆದ್ರೂ ಕೂಡ ನನಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ನನ್ನ ಮುಂದೆ ಕೂಡ ಇಷ್ಟೊಂದು ಜನ ಹೇಳ್ತಾ ಇರ್ತಾರೆ. ನಿಮ್ಗೆ ಇದು ಗೊತ್ತಿಲ್ಲ ಅಂತಲ್ಲ, ನನ್ಗೆ ಎಲ್ಲ ಗೊತ್ತು, ನಾನು ಎಲ್ಲವನ್ನೂ ಪ್ರಯತ್ನ ಮಾಡ್ಬಿಟ್ಟಿದೀನಿ, ಆದ್ರೆ ನನ್ಗೆ ರಿಸಲ್ಟ್ ಬರಲ್ಲ. ನಾನು ಬೇರೆಯವ್ರಿಗೆ ನಾನು ಗೈಡ್ ಮಾಡ್ಬೋದು, ಅಷ್ಟು ನಾನು ಟ್ರೈನ್ ಆಗಿದ್ದೀನಿ ಅಂತ ಹೇಳ್ತಾರೆ. ಜನ ಹೇಳ್ತಾರೆ ಎಲ್ಲವೂ ಪ್ರಯತ್ನ ಮಾಡಿದ್ದೇನೆ, ಆದ್ರೆ ನಿಜ ಏನಂತಂದ್ರೆ ಸಮಯ ನೀವು ಕಳೀತಾ ಇದ್ದೀರಾ ಅಷ್ಟೇ, ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಾ ಅಲ್ಲಿ. ಸೊ ಮೈಂಡ್ ಸೆಟ್ ಬದಲಾವಣೆ ಇದರಲ್ಲಿ ಬೇಕು. ಇಂದಿನಿಂದ ಒಂದು ವಾಕ್ಯವನ್ನ ನೀವು ಬದಲಾಯಿಸಬೇಕು. ನಾನು ಪ್ರಯತ್ನ ಮಾಡುತ್ತೇನೆ, ನಾನು ಬದ್ಧನಾಗಿದ್ದೇನೆ. ನೀವು ಬದ್ಧರಾಗಿದ್ದೀರಾ ಅನ್ನೋದನ್ನ ನಿಮ್ಗೆ ನೀವು ಒಂದು ಅದನ್ನ ಪ್ರಾಮಿಸ್ ಮಾಡ್ಕೋಬೇಕು. ಪ್ರಯತ್ನ ಮಾಡುತ್ತೇನೆ ಅನ್ನೋದ್ರ ಪ್ರಯತ್ನ ಮಾಡುತ್ತೇನೆ ಅಂತ ಯಾವತ್ತೂ ಹೇಳ್ಬಾರ್ದು. ಆ ವರ್ಡೇ ಇದಕ್ಕೆ ಒಪ್ಪಲ್ಲ. ಎಸ್ಪೆಷಲಿ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ವಿಷಯ ಬಂದಾಗ ಪ್ರಯತ್ನ ಮಾಡ್ತೇನೆ, ನಾಳೆ ಮಾಡ್ತೇನೆ, ಮುಂದಿನ ವಾರದಿಂದ ಮಾಡ್ತೇನೆ, ಇವಾಗ ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ಮುಗಿಲಿ ಮಾಡ್ತೇನೆ, ಮಂಡೇ ಇವತ್ತು ಸ್ಯಾಟರ್ಡೆ ಇದೆ, ನಾಳೆ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೇನೆ, ಇವೆಲ್ಲ ಟ್ರಾನ್ಸ್ಫಾರ್ಮೇಶನ್ ಇದರಲ್ಲಿ ಬರಲ್ಲ ಇವೆಲ್ಲ. ಸೊ ಆ ತರ ಅಂದವರು ಯಾವತ್ತೂ ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ. ನಾನು ಮಾಡ್ಲೇಬೇಕು ಇವತ್ತಿಂದನೇ ಶುರು. ಯಾರಲ್ಲಿ ಈ ಥಾಟ್ ಬರುತ್ತಲ್ಲ ಅವಾಗ್ಲೇ ಅವ್ರ ಟ್ರಾನ್ಸ್ಫಾರ್ಮೇಶನ್ ಶುರು ಆಗುತ್ತೆ. ಸೊ ನೀವು ಬದ್ಧರಾಗಿದ್ದೀರಾ ಅಂತ ಹೇಳ್ಬೇಕು. ಸೊ ಪ್ರಯತ್ನ ದುರ್ಬಲ ಯಾವತ್ತು, ಬದ್ಧತೆ ಯಾವತ್ತು ಶಕ್ತಿಶಾಲಿ. ಈ 2 ವರ್ಡನ್ನ ನೆನ್ಪಿಟ್ಕೊಳ್ಳಿ. ಪ್ರಯತ್ನ ದುರ್ಬಲ. ನೀವು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅದು ದುರ್ಬಲ. ಅದೇ ನೀವು ಬದ್ಧವಾಗಿದ್ರೆ ಅದು ಶಕ್ತಿಶಾಲಿ ಆಗಿದೆ. ಸೊ ಒಂದೇ ಗುರಿ. ನೀವು ನೋಡಿ, ಎಲ್ಲವನ್ನೂ ನೀವು ಟ್ರೈ ಮಾಡ್ತಾ ಇದ್ರೆ ನೀವು ಗೂಗಲ್ ಅಲ್ಲ. ನೀವು 50 ಕೆಲಸ ಒಂದೇ ಸಮಯದಲ್ಲಿ ಮಾಡೋಕ್ಕಾಗಲ್ಲ ಎಲ್ಲವನ್ನು ನೋಡಿದ್ರೆ. ಸೊ ಸಣ್ಣ ಆರಂಭನೇ ಇರ್ಬೋದು ಅದು. 2 ಗಂಟೆ ನೀವು ಅದಕ್ಕೇನು ಹಾಕೋದ್ ಬೇಡ. ಬರೀ ದಿನಕ್ಕೆ 15 ನಿಮಿಷ ಸಾಕು. 24 ಗಂಟೆಯಲ್ಲಿ 15 ನಿಮಿಷನೂ ನೀವು ಅದಕ್ಕೆ ವ್ಯಯ ಮಾಡಿದ್ರೇನು ಸಾಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ವೇಟ್ ಲಾಸ್ ಮಾಡೋಕೆ ಬರ್ತಾರೆ ಕೆಲವರು. ಇವ್ರ ಹತ್ರ ತುಂಬಾ ಜನ ರಿಸಲ್ಟ್ ತಗೊಂಡಿದಾರಪ್ಪ. ಅವ್ರ ಫೋಟೋಗಳೆಲ್ಲ ನೋಡ್ತಾ ಇದೀವಿ ನಾವು. ಅಷ್ಟು ಕಮ್ಮಿ ಆಗಿತ್ತಂತೆ, ಇಷ್ಟು ಕಮ್ಮಿ ಆಗಿತ್ತಂತೆ. ನಾನು ಎಲ್ಲಾ ಕಡೆ ಟ್ರೈ ಮಾಡಿದ್ದೇನೆ, ಇವ್ರದಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕಾಣಿಸ್ತಾ ಇದೆ, ಯಾಕೋ ಇವ್ರ ಹತ್ರ ಟ್ರೈ ಮಾಡೋಣ ಅಂತ ಅನ್ಕೊಂತಾರೆ ಕೆಲವೊಬ್ರು. ಆದ್ರೆ ಬರ್ತಾರೆ 2 ಗಂಟೆ ಇದರಲ್ಲಿ ನಾವು ವ್ಯಯ ಮಾಡಂತ ಯಾರಿಗೂ ಹೇಳಲ್ಲ. ಇದರಲ್ಲಿ ಬದ್ಧತೆ ಈಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ನಾವು ಅವ್ರಿಗೆ ಏನ್ ಹೇಳೋದು, ದಿನಕ್ಕೆ ನೀವು 15 ನಿಮಿಷ ಸಾಕು. ನೀವು ವಾರಕ್ಕೆ 1 kg ಕಡಿಮೆ ಮಾಡಿ. ಅಂದ್ರೆ 4 kg ಕಮ್ಮಿ ಮಾಡ್ತೀರಾ ತಿಂಗಳಿಗೆ. ಓಕೆ, ತಿಂಗಳಿಗೆ 4 ಕಮ್ಮಿ ಮಾಡಿದ್ರೆ 4 ತಿಂಗಳಿಗೆ ಎಷ್ಟು ಮಾಡ್ತೀರಿ ನೀವು? 16 kg ವೇಟ್ ಲಾಸ್ ಆಗುತ್ತೆ. ಆವಾಗ ನಿಮ್ಗೆ ಅದು ದೊಡ್ಡದು ಅನ್ಸುತ್ತೆ. ಅದನ್ನೇ ಚಿಕ್ಕದ್ ಮಾಡ್ಕೊಂತ ಬಂದ್ರೆ, ಚಿಕ್ಕ ಗೋಲ್ ಅಂತ ಅನ್ಕೊಂಡ್ ಬಂದ್ರೆ, ವಾರಕ್ಕೆ ನಿಮ್ಗೆ ತಿಂಗಳಿಗೆ ನೀವು 4 kg ಮಾಡಿ ಅಂತಂದ್ರೆ ಇದು 16 kg ಮಾಡ್ಬೇಕಲ್ಲ ಅಂತ ನಿಮ್ಗೆ ಇದಾಗುತ್ತೆ. ಅದನ್ನೇ ನೀವು ಈ ತರ ಚಿಕ್ಕ ಡಿವೈಡ್ ಮಾಡ್ತಾ ಬನ್ನಿ. ತಿಂಗಳಿಗೆ ಅಂದ್ರೆ 4 kg, ಅದು ಕಷ್ಟ ಆಗ್ತಾ ಇದೆ. ವಾರಕ್ಕೆ ಅದನ್ನ ಸಣ್ಣ ಗೋಲ್ ಮಾಡಿದ್ರೆ ವಾರಕ್ಕೆ 1 kg ಅಂತ ನಿಮ್ಗೆ ಅವಾಗ ಅದು ಚಿಕ್ಕ ಗೋಲ್ ಅನ್ಸುತ್ತೆ ನಿಮ್ಗೆ. ಆಮೇಲೆ ಅದನ್ನ ಪರ್ಫಾರ್ಮ್ ಮಾಡಕ್ಕೆ, ಅದ್ರ ಬಗ್ಗೆ ಕೆಲಸ ಮಾಡಕ್ಕೆ ನಿಮ್ಗೆ ಅನಿಸುತ್ತೆ ಈಸಿ ಅನ್ಸುತ್ತೆ. ಓಕೆ, ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಬುಕ್ ಬರಿತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಬುಕ್ ಬರಿಬೇಕಾದ್ರೆ ಎಷ್ಟೊಂದು ದಿನ ಬೇಕು ಅದು. 1 ವರ್ಷನೋ ಅಥವಾ ಕೆಲವ್ರು ಏನ್ ಮಾಡ್ತಾರೆ, 1-2 ಪೇಜ್ ಬರೆಯೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅವರಲ್ಲಿ ಥಾಟ್ಸ್ ಎಲ್ಲ ಬರಿಬೇಕು ಅನ್ಸುತ್ತೆ. ಆದ್ರೆ ಬರೆಯಕ್ ಕೂತಾಗ 1-2 ಪೇಜ್ ಬರೀತಾರೆ. ಅಯ್ಯೋ ಇದೇನಪ್ಪ ಬೋರಿಂಗ್ ಅನ್ಕೊಂಡು ಬಿಟ್ಬಿಡ್ತಾರೆ. ಅಲ್ಲೇ ಅವರು ಮೋಟಿವೇಶನ್ ಮುಗ್ದೋಯ್ತು, ಟುಸ್ ಆಯ್ತು ಎಲ್ಲ ಅಲ್ಲಿ. ಆದ್ರೆ ಅದೇ ಅವರು ನಾನು ದಿನಕ್ಕೆ 2 ಪೇಜ್, ನಂಗೆ ಖುಷಿಯಾಗ್ಲಿ ಬೇಜಾರಾಗ್ಲಿ ಸುಸ್ತಾಗ್ಲಿ ಏನೇ ಆಗ್ಲಿ ನಾನು 2 ಪೇಜ್ ಬರೆಯೋದು. ಅದು ಅವತ್ತು ನಿಮ್ಗೆ ತುಂಬಾ ಎನರ್ಜಿನೂ ಇತ್ತು, ತುಂಬಾ ಖುಷಿ ಆಯ್ತು. ನಾನು ಇವತ್ತು 10 ಪೇಜ್ ಬರಿಬಹುದಪ್ಪ ಅಂತ ಅನ್ಕೊಳ್ಳೇಬಾರದು. ನಿಮ್ಗೆ 10 ಪೇಜ್ ಬರೆಯೋ ಒಂದು ಎನರ್ಜಿ ಆವತ್ತಿದ್ರು ಕೂಡ, ಇನ್ನೊಂದ್ ದಿನ ನೀವು ಎಲ್ಲೋ ಹೋಗಿರ್ತೀರಾ, ನಿಮ್ಗೆ 10 ಪೇಜ್ ಬರೆಯೋಕೆ ಎನರ್ಜಿ ಇರ್ತಾ ಅವತ್ತು? ಇಲ್ಲ, ನಿಮ್ಗೆ 1 ಪೇಜ್ ಬರೆಯೋಕ್ಕೂ ಎನರ್ಜಿ ಇರಲ್ಲ. ಸೊ ಅದೇ ನೀವು ದಿನಕ್ಕೆ 2 ಪೇಜ್ ಬರೆಯೋಣಪ್ಪ, ವರ್ಡ್ ಫೈಲ್ ಅಲ್ಲಿ 2 ಪೇಜ್ ಬರೆಯೋಣ ಅಂತ ಅನ್ಕೊಂಡ್ರೆ ನಿಮ್ಗೆ ತಿಂಗಳಿಗೆ ಎಷ್ಟಾಗುತ್ತೆ? 60 ಪೇಜ್ ಆಗುತ್ತೆ 30 ಡೇಸ್ಗೆ. ಅದೇ 2 months ಅಲ್ಲಿ 120 ಪೇಜ್ ಆಗುತ್ತೆ. ಅಲ್ಲಿ ನಡೀತಾ ಇರುತ್ತೆ ನೋಡಿ ನಿಮ್ ಕನ್ಸಿಸ್ಟೆನ್ಸಿ. ಚಿಕ್ಕ ಗೋಲ್. ನೀವು ಏನೇ ಆಗ್ಲಿ ಇವತ್ತು 2 ಪೇಜ್ ಬರೋದೇನು ದೊಡ್ಡದಲ್ಲ. ಬಾಳ ಅಂದ್ರೆ ಒಂದು 1/2 an hour 1 ಗಂಟೆ ತಗೋಬಹುದು ಅಷ್ಟೇ.
ನಿಮ್ಮ ತಯಾರಾಗಿದ್ರೆ ಮೆಂಟಲಿ. ಸೊ ಅದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. ಅದಕ್ಕೆ ಏನೇ ಆಗ್ಲಿ ಇವತ್ತು 2 ಪೇಜ್ ಬರೆದು ಮುಗಿಸೋದೆ. 2 ಪೇಜ್ ಬರೆಯಕ್ ನಿಮ್ಗೆ ಕಷ್ಟನೂ ಆಗಲ್ಲ, ಏನೂ ಆಗಲ್ಲ. 1 kg ವೇಟ್ ಲಾಸ್ ಮಾಡ್ಕೊಳಕ್ಕೆ ತಿಂಗಳಿಗೆ ಕಷ್ಟ ಆಗೋದೇ ಇಲ್ಲ, ನೀವು ಕನ್ಸಿಸ್ಟೆನ್ಸಿ ಆಗಿದ್ರೆ. ಸೊ ಬದ್ಧತೆ ಅದೇ ಇದಕ್ಕೆ ತುಂಬಾ ಮುಖ್ಯ. ಸೊ 90 ದಿನದ ನಿಯಮ ನಾನು ಮಾಡೋದೇ ಅದಕ್ಕೋಸ್ಕರ. ನೀವು ಫಸ್ಟ್ ಇದರಲ್ಲಿ ಬರೇ ನಿಮ್ಮ ಬಾಡಿ ಸೆಟ್ಲ್ ಆಗ್ತಾ ಇರುತ್ತೆ. ಸೆಕೆಂಡ್ ಮಂತ್ ಅಲ್ಲಿ ಅಡ್ಜಸ್ಟ್ ಆಗ್ತಾ ಇರುತ್ತೆ. 3 ಮಂತ್ಸ್ ಅಲ್ಲಿ ಫುಲ್ ಅಡ್ಜಸ್ಟ್ ಆಗಿಬಿಡುತ್ತೆ. ಅವಾಗ ಈ 1 ಮಂತ್ ಅಲ್ಲಿ 2ನೇ ಮಂತ್ ಅಲ್ಲಿ ಆಗೋ ವೇಟ್ ಲಾಸ್ ನಿಮ್ದು ಆಗೋಕ್ಕಿಂತ ಫಾಸ್ಟ್ ಆಗಿ ಇನ್ನೂ ಇದಾಗಿರುತ್ತೆ. ಯಾಕಂದ್ರೆ 2 ಮಂತ್ಸ್ ಅಲ್ಲಿ ಅದೆಲ್ಲ ತಯಾರಿ ಮಾಡ್ಕೊಂಡಿರ್ತಾನೆ. ಅವಾಗ ಇನ್ನೂ ಅದು ಫ್ಯಾಟ್ ಬರ್ನ್ ಆಗಿ ಚೆನ್ನಾಗಿ 3ನೇ ತಿಂಗಳಲ್ಲಿ ಅದು ಶುರು ಆಗುತ್ತೆ. ಸೊ 30 ದಿನ ನಿಮ್ಗೆ ಬದ್ಧತೆಯನ್ನ ನೀವು ಅನುಸರಿಸಕ್ಕೆ 90 ದಿನದ ಸವಾಲನ್ನ ಕೊಡ್ತಾ ಇರ್ತೀವಿ. ಸೊ ಜನ ಏನ್ ಮಾಡ್ತಾರೆ ಅಂದ್ರೆ ಏನಾದ್ರೂ ಅವ್ರಿಗೆ ಇಷ್ಟ ಆದ್ದು ಟಿವಿ ಆಗ್ಲಿ ಸೀರಿಯಲ್ ಆಗ್ಲಿ ಏನಾದ್ರೂ ಆಗ್ಲಿ ಅದನ್ನ 90ಕ್ಕೆ ಎಷ್ಟೋ ವರ್ಷಗಳು ನೋಡ್ತಾ ಇರ್ತಾರೆ. ಆದ್ರೆ ತಮ್ಗೆ ಒಂದು ಕನ್ಸಿಸ್ಟೆನ್ಸಿ ಅಂತ ಬಂದಾಗ ತಮ್ಮ ಗುರಿನ ಮುಗ್ಸಕ್ಕೆ ಅವರು ರೆಡಿ ಇರ್ತಾರೆ. ಅದೇ ಅದು ತಮ್ಗೆ ಇಷ್ಟವಾದ ಒಂದು ಎಲ್ಲಾದ್ರೂ ಹೋಗೋದಿರ್ಲಿ ಅಥವಾ ಟಿವಿ ಸೀರಿಯಲ್ ಆಗಿರ್ಲಿ ಏನೇ ಆಗ್ಲಿ ಅದನ್ನ ನಾವು ಚೆನ್ನಾಗಿ ಕರೆಕ್ಟಾಗಿ ಆ ಟೈಮ್ನಲ್ಲಿ ಕೂತ್ಕೊಂಡ್ಬಿಟ್ಟು ನೋಡಕ್ ರೆಡಿ ಇರ್ತೀವಿ. ಯಾಕಂದ್ರೆ ಅಲ್ಲಿ ಏನು ಕೆಲಸ ಇರಲ್ಲ, ಏನು ಕಷ್ಟ ಇರಲ್ಲ ಅದಕ್ಕೆ. ಸೊ ವೇಟು ಇನ್ಕ್ರೀಸ್ ಆಗೋದು ಅಲ್ಲೂ ಕೂಡ. ಸೊ ಆಯ್ಕೆನ ಕಡಿಮೆ ಮಾಡಿ, ತುಂಬಾ ಆಯ್ಕೆಗಳು ಬೇಡ. ಹೆಚ್ಚು ಆಯ್ಕೆಗಳು ಇದ್ದಾಗ ಗೊಂದಲ ಜಾಸ್ತಿ ಫ್ರೆಂಡ್ಸ್. ಸೊ ಹೆಂಗಂದ್ರೆ ಬಫೆಯಲ್ಲಿ ನಾವು ಎಲ್ಲ ಊಟವನ್ನ ಬಫೆ ಇರುತ್ತಲ್ಲ, ತುಂಬಾ ಇಷ್ಟವಾದ್ದು ಇರುತ್ತೆ ಅನ್ಕೊಳ್ಳಿ ನಿಮ್ಗೆಲ್ಲ. ಎಲ್ಲವನ್ನ ಹಾಕೊಂಡಾಗ ಏನಾಗುತ್ತೆ, ತಿಂತೀವಿ ಅಂತ ಅನ್ಸುತ್ತೆ. ಬಟ್ ಕೊನೆಯಲ್ಲಿ ಅದರಲ್ಲಿ ನಾವು ತಿನ್ನೋದು 1, 2, 3 ಅಷ್ಟೇ. ಮತ್ತೆ ಊಟ ಎಲ್ಲ ಅದು ವೇಸ್ಟ್ ಆ ಥರ ಆಗ್ತದೆ ಫ್ರೆಂಡ್ಸ್. ಸೊ ದಿನನಿತ್ಯ ಒಂದು ಟ್ರ್ಯಾಕ್ ಅಲ್ಲಿ ಇರಬೇಕು. ಪ್ರತಿದಿನ ನೀವು ಒಂದು ಟ್ರ್ಯಾಕ್ ಇದು ಮಾಡ್ಕೊಳ್ಳಿ. ಇದನ್ನ ಮಾಡಿದೆ ಮಾರ್ಕ್ ಹಾಕೋದು. ಇವತ್ತು ನೀರು ಕುಡಿದ್ರ ಮಾರ್ಕ್, ಇವತ್ತು ಡ್ರೈ ಫ್ರೂಟ್ಸ್ ತಿಂದ್ರ ಮಾರ್ಕ್, ಇವತ್ತು ಧ್ಯಾನ ಮಾಡಿದ್ರ ಮಾರ್ಕ್, ಇವತ್ತು ಅಫರ್ಮೇಶನ್ ಮಾಡಿದ್ರ ಓಕೆ ಟಿಕ್ ಮಾರ್ಕ್. ಏನೇ ಒಂದು ಡೀಪ್ ಬ್ರೀದಿಂಗ್ ಮಾಡಿದ್ರೆ, ಏನೇ ಚಿಕ್ಕ ಚಿಕ್ಕ ಸವಾಲುಗಳು ಏನಿದಾವಲ್ಲ ನಿಮ್ಗೆ ವೇಟ್ ಲಾಸ್ ಮಾಡೋಕ್ಕಾಗ್ಲಿ, ಎಂಗ್ಸೈಟಿ ಯಾವುದೇ ಇದಕ್ಕೆ, ಡಯಾಬಿಟೀಸ್ ಆಗಲಿ ಅದಕ್ಕೆ ಆಗಲಿ, ಒಂದು ಬುಕ್ಕಲ್ಲಿ ನೀವು ಟಿಕ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಕನ್ಸಿಸ್ಟೆನ್ಸಿ ಉಳಿಯುತ್ತೆ. ಸೊ ಬೇಸರವನ್ನ ಸ್ವೀಕರಿಸಿ. ಯಶಸ್ಸು ಏನಾಗುತ್ತೆ, ದಿನವೂ ಎಕ್ಸೈಟ್ಮೆಂಟ್ ತರೋದಿಲ್ಲ ಫ್ರೆಂಡ್ಸ್. ನಿಮ್ಗೆ ಏನ್ ಬೇಕು, ಹೊಸ ಬೇಕು, ಎಕ್ಸೈಟ್ಮೆಂಟ್ ಬೇಕು. ಬಟ್ ಯಶಸ್ಸಿಗೆ ನಾವು ಹೋಗ್ಬೇಕಾದ್ರೆ ದಿನಾನು ಎಕ್ಸೈಟ್ಮೆಂಟ್ ಇರಲ್ಲ ಇದರಲ್ಲಿ ಯಶಸ್ಸಲ್ಲಿ. ಸೊ ದಿನವೂ ಎಕ್ಸೈಟಿಂಗ್ ಇರೋದಿಲ್ಲ ಅದು. ಅದೇ ಕೆಲಸ ಮತ್ತೆ ಮತ್ತೆ ಮಾಡೋದೇ ನಿಮ್ಮ ಯಶಸ್ಸು. ರಿಪೀಟೆಡ್ಲಿ ಮಾಡ್ತಿರಲ್ಲ, ಅದರಲ್ಲಿ ಯಶಸ್ಸು ಇರುತ್ತೆ, ಹೊಸದರಲ್ಲ ಅಲ್ಲ. ಓಕೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಡಯಟ್ ನಾನು ಮಾಡ್ತೀನಿ ಅಂತ ಯಾವತ್ತೂ ಅನ್ಬಾರ್ದು. ನಾನು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಡಿಸಿಪ್ಲಿನ್ಡ್ ಆಗಿರ್ಲಿಲ್ಲ, ಇವತ್ತಿಂದ ನಾನು ಡಿಸಿಪ್ಲಿನ್ಡ್ ಆಗಿದ್ದೀನಿ. ಯಾಕಂದ್ರೆ ಏನ್ ತಿನ್ಬೇಕು ಅದನ್ನೇ ನಾವು ಹೇಳ್ತಾ ಇರೋದು, ತಿನ್ಬಾರ್ದು ಯಾವ್ದು ಹೇಳ್ತಾ ಇಲ್ವಲ್ಲ. ಅದಕ್ಕೆ ಡಿಸಿಪ್ಲಿನ್ ಅಂತ ಕರಿತೀನಿ. ಸೊ ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋ ಅವಶ್ಯಕತೆ ಏನಿಲ್ಲ. ನಾನು ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದೀನಿ, ನಾನು ಶಿಸ್ತಿನ ವ್ಯಕ್ತಿ ಅಂತ ನೀವು ಅನ್ಕೊಂಡ್ರೆ ಸಾಕು. ಸೊ ಒಬ್ರು ಇರ್ತಾರೆ, ಎಲ್ಲವನ್ನು ಪ್ರಯತ್ನಿಸಿರ್ತಾರೆ ಅವರು, ಕೀಟೋ ಡಯಟು, ಉಪವಾಸ, ವ್ಯಾಯಾಮ, ಆದ್ರೂ ಯಾವುದೋ ಅವರಿಗೆ ಫಲಿತಾಂಶ ಬಂದಿರಲ್ಲ. ಯಾಕಂತಂದ್ರೆ ಅವರು ವಿಧಾನಕ್ಕೆ ನಿಷ್ಠೆ ಆಗಿರ್ಲಿಲ್ಲ. ಯಾವ ವಿಧಾನವನ್ನ ಕೊಟ್ಟಿದ್ವಲ್ಲ ಅದಕ್ಕೆ ಅವರು ಬದ್ಧ ಆಗಿರ್ಲಿಲ್ಲ. ಅವ್ರಿಗೆ ವಿಧಾನ ಬದಲಾಯಿಸಲು ಮಾತ್ರ ನಿಷ್ಠೆ ಅವರಲ್ಲಿ ಇತ್ತು. ಅಂದ್ರೆ ಅದನ್ನ ಬದಲಾಯಿಸಿ ಇನ್ನೊಂದು ಕಡೆ ಹೋಗಕ್ಕೆ ಅವ್ರಿಗೆ ಅದ್ರಲ್ಲಿ ಅವ್ರು ಭದ್ರಾಗಿದ್ರು. 1ರಿಂದ 1ಕ್ಕೆ ಹೋದದ್ದು ಅದ್ರಲ್ಲಿ ಭದ್ರಾಗಿದ್ರು. ಸೊ ನಿಷ್ಠೆ ಇಲ್ಲದೆ ಇದ್ದಾಗ ನಿಮ್ಗೆ ರಿಸಲ್ಟ್ ಎಲ್ಲಿಂದ ಬರುತ್ತೆ ಅಲ್ವಾ? ಸೊ ವಿಧಾನಕ್ಕೆ ನಿಷ್ಠೆ ಆಗಿರ್ಬೇಕು. ನಾವು ಯಾವ ಒಂದು ವಿಧಾನ ಇರ್ತೀವಲ್ಲ ಅದಕ್ಕೆ ನಿಷ್ಠೆ ಇದ್ರೆ ಮಾತ್ರ ನಿಮ್ಗೆ ಫಲಿತಾಂಶ ನಿಮ್ಗೆ ಫಲಿತಾಂಶ ಸಿಗೋಕ್ಕೆ ಕಷ್ಟ. ಸೊ 60 ದಿನ ಒಂದೇ ವಿಧಾನ ಮಾಡಿ, ಬದಲಾಯಿಸ್ಬೇಡಿ. ನಿಮ್ಗೆ ಈ ತರ ಹೇಳಿದ್ರೆ ಏನಾಗುತ್ತೆ, ಬೋರಿಂಗ್ ಅನ್ಸುತ್ತೆ. ಅದೇ ನೀವು 30 ದಿನ ಬೇಸರ ಇರುತ್ತೆ. ಸ್ಟಾರ್ಟಿಂಗ್ 30 ದಿನ ಏನಾಗುತ್ತೆ, ಬೇಸರ ಇದ್ದೇ ಇರುತ್ತೆ. ಆದ್ರೆ 60 ದಿನ ನೀವು ಫಲಿತಾಂಶ 100% ಇರುತ್ತೆ ನಿಮ್ಗೆ. ಸ್ಟಾರ್ಟಿಂಗ್ 30 ದಿನ ಸ್ಟ್ರಗಲ್ ಇರ್ಬೋದು, ಬೇಜಾರು ಇರ್ಬೋದು, ಮಾಡ್ಬೇಕಲ್ಲಪ್ಪ ಅಂತ ಅನ್ಸ್ಬೋದು. ಬಟ್ ನಿಮ್ಗೆ ಹ್ಯಾಬಿಟ್, ಈಗ ಕೆಲವೊಂದು ನೀವು ಹೇಗೆ ಹ್ಯಾಬಿಟ್ ಇಟ್ಕೊಂಡಿದ್ದೀರಾ ನೋಡಿ, ಆ ಕಷ್ಟ ಇದ್ರೂ ಅದನ್ನ ಮಾಡ್ತೀವಿ. ಆ ಥರದ್ದು ಇದಾವೆ ನಿಮ್ಮ ಹತ್ರ. ನಾನು ಒಂದೊಂದಾಗಿ ಕೇಳಕ್ ಹೋದ್ರೆ ಅವು ನಮ್ಮ ಹತ್ರ ಇದ್ದೇ ಇರ್ತವೆ. ಅದನ್ನ ಹೇಗೆ ಬೆಳೆಸ್ಕೊಂಡಿದೀವಿ ನಾವು ಅಂತಂದ್ರೆ ಅಭ್ಯಾಸದಿಂದ. ಸೊ ನೀವು 60 ದಿನ ಇದನ್ನ ಪೂರೈಸಿದಾಗ ನಿಮ್ಗೆ ಫಲಿತಾಂಶ ಏನಾಗುತ್ತೆ, ಖಂಡಿತ ಬರ್ತದೆ. ಸೊ ವಿಧಾನ
ಬದಲಾಗ್ಲಿಲ್ಲ, ಮನಸ್ಸು ಬದಲಾಯಿತು. ಇಲ್ಲಿ ನಾವು ವಿಧಾನವನ್ನ ಬದಲಾಯಿಸ್ತಾ ಇಲ್ಲ, ನಾವು ಮನಸ್ಸನ್ನ ಬದಲಾಯಿಸ್ಬೇಕಾಗಿದೆ. ಸೊ ಅಂತಿಮವಾಗಿ ಹೇಳ್ಬೇಕು ಅಂತಂದ್ರೆ, ಇನ್ನೆಷ್ಟು ದಿನ ಹೀಗೆ ಅಂದ್ರೆ ಜಂಪ್ ಮಾಡ್ಕೊಂತಾನೆ ಇರೋದು? ಇನ್ನೆಷ್ಟು ದಿನ ಹೊಸದನ್ನ ಹುಡುಕ್ತೀರಾ ನೀವು? ಎಷ್ಟು ದಿನ ಅಂತ ಈ ತರ ಮಾಡಕ್ಕಾಗುತ್ತೆ? ರಿಸಲ್ಟ್ ಅಂತೂ 0 ಇರುತ್ತೆ, ಬಟ್ ನಾವು ಒಂದಕ್ಕೆ ಎಷ್ಟು ದಿನ ಅಂತ ಮಾಡಕ್ಕಾಗೋದು? ಆತರ ಮಾಡ್ತಾ ಇದ್ರೆ ನಾವು ಅದು ಸ್ಕ್ರೋಲಿಂಗ್ ಮಾಡಿದ್ರೆ ಹೇಗೆ ಎಂಡ್ ಆಗಲ್ವಲ್ಲ, ಹಾಗೆ ಇದು ಕೂಡ ನಾವು ಒಂದಿನಿಂದ ಒಂದು ಜಿಗಿತಾ ಇದ್ರೆ ಎದರಲ್ಲೂ ಕೂಡ ಯಶಸ್ಸನ್ನ ನಾವು ಕಾಣೋದಿಲ್ಲ ಫ್ರೆಂಡ್ಸ್. ಹೊಸದು ಬರ್ತಾನೆ ಇರುತ್ತೆ, ಹೊಸದನ್ನ ನಾವು ನೋಡ್ತಾನೆ ಇರ್ತೀವಿ. ಸೊ ನಿಮ್ಮ ಜೀವನ ಬದಲಾಯಿಸ್ಬೇಕಂದ್ರೆ ನೀವು ನಿಮ್ಗೆ ವಿಧಾನ ಬೇಡ, ನಿಮಗೆ ಹೊಸ ಮನೋಭಾವ ಬೇಕು. ಓಕೆ, ನಿಮ್ಮ ಮನೋಭಾವ ಬದಲಾಯಿಸ್ಬೇಕು ಅಷ್ಟೇ. ಸೊ 10 ಅಡಿ ಜಾಗದಲ್ಲಿ 10 ಅಡಿ ತೊಡ್ಬೇಡಿ. ಒಂದೇ ಜಾಗದಲ್ಲಿ ನೀವು 100 ಅಡಿ ತೊಟ್ರೆ ನಿಮ್ಗೆ ಫಲಿತಾಂಶ ಸಿಗೋದು ಫ್ರೆಂಡ್ಸ್, ಜಯ ಅಲ್ಲೇ ಸಿಗೋದು. ಸೊ ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ, ಏನೇ ಆಗ್ಲಿ ನಾನು ಬಿಡೋದಿಲ್ಲ ನಿರ್ಧಾರ ಮಾಡೋದು. ಸೊ ಈ ತರ ನೀವು ನಿರ್ಧಾರ ಮಾಡಿದ್ರೆ ಮಾತ್ರ ನಿಮ್ಮ ಜೀವನವನ್ನ ಬದಲಾಯಿಸಕ್ಕೆ ಸಾಧ್ಯ. ನಿಮ್ಮ ಜೀವನ ಬದಲಾಯಿಸ್ಬೇಕಾ, ನಿಮ್ಗೆ ಸಹಾಯ ಮಾಡೋಕೆ ಇಲ್ಲಿ ನಾವು ಆವಾಗ ಬರ್ತಾ ಇರ್ತೀವಿ. ಏನಾದ್ರೂ ಇದ್ರೆ ನೀವು ಕೇಳ್ಬೋದು. ಬಟ್ ಇದೊಂದು ಚಿಕ್ಕ ಇವತ್ತಿನ ಸೆಷನ್ ಅಷ್ಟೇ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ಸೆಷನ್ ಇಷ್ಟೇ ಫ್ರೆಂಡ್ಸ್, ಒಂದು ಚಿಕ್ಕ ನಿಮ್ಗೋಸ್ಕರ ಇವತ್ತು ಚಿಕ್ಕ ಸೆಷನ್. ಸವಿತಾ ಅವ್ರೆ ನಮಸ್ತೆ. ಸವಿತಾ ಅವ್ರು ಹೇಗಿದ್ದಾರೆ? ಕನ್ಸಿಸ್ಟೆನ್ಸಿ ಆಗಿದಾರಾ? ಹೌದು, ಯೋಗ ಎಲ್ಲ ಮಾಡ್ತಾ ಇದೀನಿ. ಅಂದ್ರೆ ಈಗ ಫೋಟೋ ಕಳಿಸ್ಲಿಕ್ಕೆ ಆಗೋದಿಲ್ಲ ನಿಮ್ ಮೊಬೈಲಿಗೆ, ಅದೇನೋ ಲಾಕ್ ಆಗಿದೆಲ್ಲ. ಅಲ್ಲಿ 90 days ಇದು ಇದೆ ಅಲ್ಲ, ಅದ್ರಲ್ಲಿ ಕಳಿಸ್ಬೋದು. ಹೌದಾ? ನಾನ್ ಮಾಡ್ತೇನೆ. ಏನೇನೋ ಕಳಿಸ್ತಾ ಇದಾರೆ ಫೋಟೋ, ಯಾರ್ಯಾರೋ ಜಾಯಿನ್ ಆಗ್ತಾ ಇದಾರೆ ನೋಡಿ. ನಾನ್ ಮಾತ್ರ ಜಾಯಿನ್ ಮಾಡಿದ ಅವ್ರು ಯಾರು ಆತರ ಕಳ್ಸಲ್ಲ, ಬಟ್ ಯಾರು ಜಾಯಿನ್ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಅನ್ವಾಂಟೆಡ್ ಪಿಕ್ಚರ್ ಕಳ್ಸಿದ್ರು ರಾತ್ರಿ, ನಾನ್ ನೋಡ್ದೆ ಗೊತ್ತಾಯ್ತು ಅದು. ಆತರ ಎಲ್ಲ ಅಲೋ ಇಲ್ಲ ಗ್ರೂಪ್ ಅಲ್ಲಿ. ಫಾರ್ವರ್ಡಿಂಗ್ ಮೆಸೇಜ್, ಗುಡ್ ಮಾರ್ನಿಂಗ್ ಮೆಸೇಜ್ ಅವೆಲ್ಲ ಅಲೋವೇ ಇಲ್ಲ. ಅಂತದ್ರಲ್ಲಿ ಆತರ ಯಾರೋ ಒಂದು ಅನ್ವಾಂಟೆಡ್ ಯಾರೋ ಗೊತ್ತಿಲ್ಲದವ್ರು ಆತರ ಎಲ್ಲ ಕಳ್ಸಿದ್ರೆ ಅದಕ್ಕೆ ಯಾರು ಮೆಸೇಜ್ ಕಳ್ಸ್ಬರ್ತಾರ ಇದ್ ಮಾಡಿದ್ವಿ. ಹೌದಾ? ನಾನು ಅದಕ್ಕೆ ಯೋಗ ಎಲ್ಲ ಮಾಡ್ತಿದ್ದೀನಿ, ಬೆಳಗ್ಗೆ ಸಂಜೆನು ಮಾಡ್ತೀನಿ. ಇವತ್ ಮಾತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ನಾನು ಕಳಿಸ್ತೇ ಇಲ್ಲ. ಅದು 5 ದಿನ ಸಾಕು ವಾರದಲ್ಲಿ. ಹೌದೌದು, ಅಂದ್ರೆ ವಾರದಲ್ಲಿ ಯಾವ್ದಾದ್ರು 5 ದಿನ. ಎಷ್ಟಿದೆ? ನಾನು ವೆಯ್ಟ್ ಅಷ್ಟೇ ತೂಕ ಮಾಡ್ಲಿಲ್ಲ, ವೆಯ್ಟ್ ತೂಕ ಮಾಡಿಸ್ಲಿಲ್ಲ, ಮಾಡ್ಬೇಕಷ್ಟೇ. ಈಗ ಪರವಾಗಿಲ್ಲ, ಈಗ ಎಷ್ಟೋ ಸ್ವಲ್ಪ ಕಡಿಮೆ ಆಗಿದೆ. ಕಾಣಿಸ್ತಾ ಇದೀರಾ ನೀವು? ಇಲ್ಲೆಲ್ಲ ಸ್ವಲ್ಪ ಕಾಣಿಸ್ತಾ ಇರ್ಲಿಲ್ಲ ಈ ಕುತ್ತಿಗೆ ಎಲ್ಲ ಅವಾಗ, ಇವಾಗ ಸ್ವಲ್ಪ ಇತ್ತಲ್ಲ, ಈಗ ಎಲ್ಲ ಇಲ್ಲೆಲ್ಲ ಇದಾಯ್ತು. ದಪ್ಪ ಆದಾಗ ಕುತ್ತಿಗೆ ಸ್ವಲ್ಪ ಕಾಣಿಸೋದೇ ಇಲ್ಲ ನೋಡಿ, ಆತರ ಆಗಿತ್ತು. ಇವಾಗ ಪರವಾಗಿಲ್ಲ. ಹೌದು, ಇವತ್ತೊಂದು ಫೋಟೋ ತೆಗ್ದೀನಿ, ಸ್ಯಾರಿ ಉಟ್ಟಿದ, ಅದನ್ನ ಕಳಿಸ್ತೀನಿ ನೋಡಿ, ಗೊತ್ತಾಗುತ್ತೆ ಅದ್ರಲ್ಲಿ. ಸಪ್ರಾತಿದ್ದೀನಿ. ಓಕೆ, ಥ್ಯಾಂಕ್ಸ್ ಮೇಡಮ್, ಕ್ಲಾಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ಓಕೆ, ಯಾರಿಗೂ ಏನು ಡೌಟ್ ಇಲ್ಲ ಅಂದ್ರೆ ಕ್ಲಾಸ್ ಎಂಡ್ ಮಾಡೋಣ ಫ್ರೆಂಡ್ಸ್. ಇವತ್ತಿನ ಕಾರ್ಯಕ್ರಮ ಎಂಡ್ ಮಾಡೋಣ.
ಓಕೆ, ಥ್ಯಾಂಕ್ ಯು ಎವ್ರಿವನ್. ನಾಳೆ ಇದೆ ಕ್ಲಾಸು. ಓಕೆ, ಸ್ಯಾಟರ್ಡೆ ಅಲ್ಲ, ನಾಳೆ ಇದೆ. ಸಂಡೇ ಇಲ್ಲ, ಮಂಡೇನೂ ಇರಲ್ಲ. ನಾನು ಊರಿಗೆ ಹೋಗ್ತಾ ಇದ್ದೇನೆ, ಅದಕ್ಕೆ ನಾಳೆ ತಗೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಕ್ಲಾಸ್ ಬಂದು ಅಟೆಂಡ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪಾರ್ವತಿ ಮೇಡಮ್, ಥ್ಯಾಂಕ್ ಯು.